ಹಾಯ್ ಮಾಡಿ ನಮ್ಮ ನಿಶಾ ರವೀಂದ್ರ ಅವ್ರ ಯೂಟ್ಯೂಬ್ ಚಾನಲ್ಗೆ. ಹಾಯ್ ನಿಶಾ ರವೀಂದ್ರ ಅವರೇ. ಹಾಯ್ ಅಣ್ಣ. ಇನ್ನೊಂದ್ಸಲಿ ಫೋನ್ ಮಾಡಯ್ಯ. ಫೋನ್ ಮಾಡಯ್ಯ. ಈ ವರ್ಷ ನನಗೂ ನನ್ನ ಮಗುಗೆ ಸಿಹಿರ್ಲಿ ಅಂತ ಬರೀ ಸಿಹಿ ತಿನ್ಸ್ಬಿಟ್ಲು. ಗುಂಡು ಗುಂಡು ಚೆನ್ನಾಗಿದ್ದೀನಿ ಅಜ್ಜಿ. ಈ ತರ ಹುಟ್ಬೇಕಾ ಈ ತರ ಹುಟ್ಬೇಕಾ? ಹೇಳು ನಂತರನ ನಾಕ ಕುಂಡಿಯ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ, ಸಿದ್ದರಾಮುಂಡಿಗೆ ಹೋಗ್ತಾ ಇದ್ದೀವಿ. ಈ ಮನೇಲಿ ದೀಪ ಹಚ್ಚಿ ಅಲ್ಲ, ನಾನು ಅಣ್ಣ ಮಧು ಊರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ನನ್ನ ವಾಯ್ಸ್ ಹೋಗಿದೆ. ಬೆಂಗಳೂರಿಂದ ಬರ್ತಾನೆ ನನಗೆ ಜ್ವರ, ಶೀತ, ಗಂಟ್ಲು ನೋವು ಎಲ್ಲ ಸ್ಟಾರ್ಟಾಗೇ ತೊಗೊಬಂದಿದ್ದೀನಿ ಮೈಸೂರಿಗೆ. ಸೊ ಇವಾಗ ಮಧು ದೀಪ ಹಚ್ತಾ ಇದ್ದಾಳೆ. ತಿಂಡಿ ಮಾಡಿಕೊಂಡು ಹೋಗೋದು ಅಷ್ಟೇ ಗೈಸ್. ನೋಡಿ ನಮ್ಮ ಮನೇಲಿ ಯಾವ ಥರ ಡೆಕೋರ್ ಮಾಡಿದ್ದಾರೆ, ಸಿಂಪಲ್ಲಾಗೆ. ನಮ್ಮ ಅಣ್ಣನ ನೋಡಿ ಗೈಸ್, ಯಾವಾಗಲೂ ಹಿಂಗೆ. ಸರ್ ಫೋನ್ ಆಫ್ ಮಾಡಿ, ಇಲ್ಲ ಮಲ್ಕಡಿ, ಇಲ್ಲ ಫೋನ್ ನೋಡಿ. ಹ್ಯಾಪಿ ಯುಗಾದಿ. ನಿದ್ದೆ ಪೂಜೆ ಮಾಡೋಷ್ಟರಲ್ಲಿ ನಿದ್ದೆ ಮಾಡ್ತವನೆ. ಇಲ್ಲಿ ಮಧು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಎಲ್ರಿಗೂ. ದೇವ್ರ ಮನೆ ನೋಡಿ ಗೈಸ್, ಇದು ಆಕ್ಚುಲ್ ಹೊಸ ವರ್ಷ ಅಂತ ನಮ್ಮ ಕಡೆ. ನಿಮ್ಮ ಕಡೆ ಏನೋ ಗೊತ್ತಿಲ್ಲ ಗೈಸ್. ಕೆಲವೊಬ್ಬರು ಕಡೆ ಯುಗಾದಿ ಹೊಸ ವರ್ಷ ಅಂತ ಅಂತಾರೆ. ಆಮೇಲೆ ಗ್ರ್ಯಾಂಡ್ ಹಬ್ಬ. ಇವತ್ತು ಅಜ್ಜಿ ಮನೆಗೆ ಹೋಗ್ತಾ ಇದೀವಿ, ಅಂದರೆ ನಮ್ಮ ಮಾವನ ಮನೆ ಹೋಗ್ತಾ ಇದೀವಿ, ಸಿದ್ದರಾಮನ ಉಂಡಿಗೆ. ನಾಳೆ ನಮ್ಮ ತಾಯಿ ಮನೆಗೆ ಹೋಗ್ತೀವಿ ನಾನ್ ವೆಜ್ ತಿನ್ನಕ್ಕೆ. ಓಕೆ, ಮಾಡ್ತೀಯಾ? ನೀವು ಹಿಂಗೆ ಹಾಕ್ಬಿಟ್ರೆ ಹೆಂಗೆ ತೆಗ್ದು ನಾವು ಮತ್ತೆ ಯೂಸ್ ಮಾಡೋದು? ಮಂಗಳಮ್ಮಂಗೆ ತೆಗಿಯೋಕ್ಕೆ ಬರಲ್ಲ ಪಾಪ. ಬಕೆಟಲ್ಲಿ ಹಿಡ್ಕೊಂಡು ತೊಳೆದವ್ರೆ ಫುಲ್ ಇಲ್ಲೆಲ್ಲ. ಇವಾಗ ಒಂಚೂರಲ್ಲಿ ಆಚೆ ನೀರು ಹಾಕ್ಬಿಡಿ. ಇಲ್ಲಿ ಒಂಚೂರು ರಂಗೋಲಿ ಹಾಕ್ಬಿಡ್ತೀನಿ. ಬೆಳಗ್ಗೆ ನೋಡಿ ನಮ್ಮ ಮನೆ ಮುಂದೆ ಯಾರು ಬಂದಿದ್ದಾರೆ, ಎಷ್ಟು ಕ್ಯೂಟಾಗಿ ಕೂತಿದ್ದಾರೆ. ರಾಜ್ಕುಮಾರಿ, ಏನು ಬೇಕಮ್ಮ ನಿಮಗೆ? ಫ್ರೂಟ್ಸ್ ಕೊಡಲಾ? ಮೇಲಕ್ಕೆ ತೊಗೊಬರ್ತೀನಿ ರೀ. ಹಾಂ, ಹ್ಯಾಪಿ ಯುಗಾದಿ ನಿಮಗೆ. ಎಷ್ಟು ಚೆನ್ನಾಗಿ ಕೂತಿದೆ. ಅವಾಗಿಂದ ಇಲ್ಲೇ ನೋಡ್ತಾ ಇದ್ದದ್ದು. ನಿಧಾನ. ಅಲ್ಲೊಂದು ನೋಡಿ, ಅಲ್ಲೊಂದು ಸಾಹೇಬ್ರು ಕೂತಿದ್ದಾರೆ. ಒಂದೊಂಚೂರು ಇಲ್ಲಿ ಹಾಕ್ಬಿಡಿ ಅಷ್ಟೇ. ಎಸ್, ಬೇವು ಬೆಲ್ಲ ತಿಂದು ಥೂ ಅಲ್ಲ, ಬೇವು ಬೆಲ್ಲನ ಎಳ್ಳು ಬೆಲ್ಲನ? ಬೇವು ಬೆಲ್ಲ. ಸ್ವಲ್ಪನೇ ಇಷ್ಟೇ ಆಗಿರೋದು. ಜಾಸ್ತಿ ಆಯ್ತಾ? ಇದಕ್ಕಿಂತ ಜಾಸ್ತಿ ಇರ್ಲಿ, ಮುಗಿಯಂಗಿಲ್ಲ. ಮಂಗಳಮ್ಮಂಗೆ ಹಾಕ್ತೀನಿ ನೋಡೀಗ. ಹೆಂಗೆ ಹಾಕ್ತೀನಿ ಮಂಗಳಮ್ಮಂಗೆ? ಬೇವೇ ಜಾಸ್ತಿ ಬಂದ್ಬಿಟ್ಟೈತೆ. ಇರ್ಲಿ ಬಾ, ಬೇವಿದ್ರೆ ಆಮೇಲೆ ಬೆಲ್ಲ ಆಗುತ್ತದು. ಉಲ್ಟಾ. ಮಂಗಳಮ್ಮ ಟೇಸ್ಟಿ ಮಂಗಳಮ್ಮ. ಯಮ್ಮಿ. ಬೇವು ಬೆಲ್ಲನ ಏನಕ್ಕೆ ತಿನ್ಬೇಕು ಅಂದರೆ ಜೀವನದಲ್ಲಿ ಎರಡು ಸಮನಾಗಿರ್ಲಿ, ಬೇವು ಬೆಲ್ಲ ಎರಡು ಅಂದರೆ ಸಮನಾಗಿರ್ಲಿ ಅಂತ ತಿಂತಾರೆ. ಏನಕ್ಕೆ ತಿಂತಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಎರಡು ಸಮನಾಗಿ ತಿನ್ಬೇಕು ಅನ್ನೋದೊಂದು ಗೊತ್ತಷ್ಟೆ. ನೀನು ಅಕ್ಕ ಇಲ್ಲ. ಈ ವರ್ಷ ನನಗೂ ನನ್ನ ಮಗುಗೆ ಸಿಹಿರ್ಲಿ ಅಂತ ಬರೀ ಸಿಹಿ ತಿನ್ಸ್ಬಿಟ್ಲು. ಇವಾಗ ತಿಂಡಿನ ಊಟನ ಬ್ರಂಚು ಎರಡು ಬ್ರಂಚ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ. ಇವತ್ತು ಒಬ್ಬಟ್ಟು, ಬಾತ್, ಇದೇನು ರವೆ ಉಂಡೆ, ಇದು ಸ್ವೀಟ್, ಹಪ್ಳ, ಪಲ್ಯ, ಇದೇನು ಹಾಗಲಕಾಯಿ ಪಲ್ಯ, ಸೌತೆಕಾಯಿ. ಮಂಗಳಮ್ಮ ಯಾಕೆ ಇದೆಲ್ಲ ತಿನ್ನಲ್ವಾ? ಎಲ್ಲ ಬೇಡ. ಯಾಕೆ? ಬರೀ ಅನ್ನ ಒಂದಿದ್ರೆ ಸಾಕು. ಊರಿಗೋಗಲ್ವಾ? ಸ್ವೀಟ್ ಬೇಡವಾ ಮಂಗಳಮ್ಮ? ಸ್ವೀಟ್
ಮಂಗಳ ಮೇಲೆ ಒಬ್ಬಿಟ್ಟು ಒಂದು ಸ್ವಲ್ಪ ನಮ್ಮ ಅಣ್ಣ ಕಾಲ್ ಮಾಡ್ತಾವನೆ. ಹಲೋ ಹಲೋ, ಹೇಳಿ, ಮದನ್ಗೌಡ ಯೂಟ್ಯೂಬ್ ಚಾನಲ್. ಹ್ಯಾಪಿ ಯುಗಾದಿ ಅಣ್ಣ. ಯುಗಾದಿ. ಹ್ಯಾಪಿ ಯುಗಾದಿ. ಏನ್ ಮಾಡ್ತಾ ಇದೀರಾ? ಊಟ ನೀವು? ನಾವು ಬೆಂಗಳೂರು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ತೋರಣ ಕಟ್ತೋ ಒಬ್ಬಟ್ಟು ಮಾಡ್ತಾ ಇದಾರೆ. ಹಾಯ್ ಮಾಡಿ ನಮ್ಮ ನಿಶಾ ರವೀಂದ್ರ ಅವ್ರ ಯೂಟ್ಯೂಬ್ ಚಾನಲ್ಗೆ. ಹಾಯ್ ನಿಶಾ ರವೀಂದ್ರ ಅವರೇ. ಅಣ್ಣ ಒಬ್ಬಟ್ಟು ತಿಂತಿದೀವಿ. ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತಾ ಇದೀವಿ, ನೀವ್ ಯಾಕೆ ಬರ್ಬಾರ್ದು ನಮ್ಮ ಮನೆಗೆ? ನೀವು ನಾಳೆ ಬರ್ತೀವಿ. ನಾನ್ ವೆಜ್ ತಿನ್ನಕ್ ಬರ್ತೀವಿ. ನಮ್ಮೂರಲ್ಲಿ ಹೊಸ್ಕೊಡ್ಕೊ ಒಳ್ಳೆ ಮಟನ್, ಒಳ್ಳೆ ಚಿಕನ್. ನಿಶನ್ಗೆ ಗ್ರೀನ್ ಗ್ರೇವಿ ಇಷ್ಟ ಮಾಡಿಸ್ಬಿಡು. ಗ್ರೀನ್ ಏನೇನ್ ಬೇಕೋ ಆ ಮೆನುನ ಕಳಿಸ್ಬಿಡಿ ವಾಟ್ಸಪ್ ಅಲ್ಲಿ. ಐ ಆಮ್ ಅ ಶೆಫ್, ನಾನೇ ರೆಡಿ ಮಾಡ್ತೀನಿ. ಅರ್ಧ ಅಡ್ಗೆ ಕಲ್ತ್ಕೊಬಿಟ್ಟು ತಡಿಯಾಕ ಒಂದು ಕಾಟ. ನಾಳೆ ನೀವೇನ ಶೆಫು? Yes, what do you want? You please tell me. I will do biryani, green chili chicken ಮಾಡ್ಲಾ? ಮೆನು ಕಳಿಸ್ತೀವಿ ನೋಡಿ. ಸರಿ ಆಯ್ತು. ಓಕೆ, ಒಳ್ಳೆದಾಗ್ಲಿ. ಕಾಲು ಪದ ಆಡ್ತೈತೆ. ಮಂಗಳಮ್ಮ ಹೆಂಗೈತೆ ಬಿಸಿಲು? ಸುಡ್ತಾ ಐತೆ. ಸೊ ದೇವಸ್ಥಾನಕ್ಕೆ ಹೋಗಿ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿ ಮಧು ಬಂದ್ವಿ. ಇಲ್ಲ ಅಲ್ಲಿ ಫೋಟೋ ತೆಗ್ಸ್ಕೊತಾ ಇದ್ದಾಳೆ. ಹೋಗೋದ ಬನ್ನಿ ನಾವು. ಬಿಸಿಲು ಬಿಸಿಲು ಗೈಸ್, ಹೆವಿ ಬಿಸಿಲು ಗೈಸ್. ನಿಮ್ಮ ಹೆಂಡ್ತಿನ ಹಿಡ್ಕೊಬಿಟ್ಟಿದ್ದಾರೆ. ಇಲ್ಲ ಬಾಯ್ ಮಂಗಳಮ್ಮ. ಮಂಗಳಮ್ಮ ಹೋಗುತ್ತಿದ್ದಾರೆ. ಓ ಎಸ್, ಮಂಗಳಮ್ಮ ಅವ್ರ ಮನೆಗೆ ಹೋಗಿ ಸುಮಾರು ವರ್ಷ ಆಗಿದೆ. ನಮ್ಮೂರವ್ರೆ ಮಂಗಳಮ್ಮ. ದೇವಸ್ಥಾನದ ಹತ್ರನೇ ಅವ್ರ ಮನೆ. ನೀನು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ಯಾ? ಬಂದಿದ್ದೀನಿ ಅನ್ಸುತ್ತೆ. ನಮ್ಮೂರ ದೇವಸ್ಥಾನ. ದೇವಸ್ಥಾನ ಪಕ್ಕನೇ ಮನೆ ಇಟ್ಕೊಬಿಟ್ಟಾರ ಮಂಗಳಮ್ಮ. ದೇವ್ರು ಜಾಸ್ತಿ ವರ ಕೊಡ್ಲಿಲ್ಲ, ನಾನು ಒಬ್ಳಿಗೇನೆ ಅಂತ ಮಂಗಳಮ್ಮನ ಪ್ಲಾನ್. ಸಿದ್ದರಾಮೇಶ್ವರ ದೇವಸ್ಥಾನ. ಮುಂಚೆ ಇದ್ಯಾವುದೂ ಇರಲಿಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ. ಇವಾಗ ಇದನ್ನೆಲ್ಲ ಮಾಡಿರೋದು. ಏನದು ಊಟದಲ್ಲ? ಹಬ್ಬ ಗಿಬ್ಬ ಮಾಡಿದಾಗ ಹೋಗೋಣ ಬಾ. ಎಷ್ಟು ವರ್ಷ ಆಗೈತೆ ಗೊತ್ತಾ? ಇಲ್ಲೊಂದು ಮೋರಿ ಥರ ಇತ್ತು, ಅದ್ರ ಹಿಂದೆ ಚಪ್ಪಲಿ ಬಿಟ್ಬಿಟ್ಟು ಕಾಲು ತೊಳ್ಕೊ ಹೋಯ್ತಾ ಇದ್ವಿ. ಇಲ್ಲ ಬಿಡು ಗೈಸ್, ನಾನು ಬರಲ್ಲ ಅಂತ ಹೇಳಿದ್ದೆ, ನಂಗೆ ಹುಷಾರಿಲ್ಲ ಬರಲ್ಲ ಅಂತ. 10 ಸಲ ಫೋನ್ ಮಾಡೋದು ಮನೆಗೆ ಬರೋ ತನಕ. ಇಲ್ಲಿ ಈಚೆ ಎಲ್ರಿಗೂ 10 ಸಲ ಅಂತ ಹೇಳೋರು. ಎಷ್ಟು ಕೊಲೆ ಕೊಡುತ್ತೆ ಅಂದರೆ ಅದಕ್ಕೆ ದೊಣ್ಣೆ ತಗೊಡಿತಲತ್ತೆ. 3 ಸುತ್ತಕ್ಕೆ ಹೋಗಿರ್ಬೇಕು. ಕರಿ ಬುಸೆ ಬುಸೆ ನಿನಗೆ ದೊಣ್ಣೆ ಇಟ್ಟು ನಿನಗೆ ಫೋನ್ ಮಾಡಯ್ಯ. ಮತ್ತೆ ಕರೆಯವ್ರು ಯಾರಿದ್ದರು? ಫೋನ್ ಮಾಡಯ್ಯ. ಅಲ್ಲ, ಕರೆಯವ್ರು ಯಾರಿದ್ದರು ಒಂದೇ. ಫೋನ್ ಮಾಡಯ್ಯ. ಇನ್ನೊಂದ್ಸಲಿ ನಾ ಸತ್ರೆ ನಿನ್ನ ಸೀನಿಯರ್ ಯಾರಿದ್ದರು ಅಂತ ಇನ್ನೊಂದ್ಸಲಿ ಫೋನ್ ಮಾಡಯ್ಯ. ಮಾಡಬಹುದೇ ಕಣೆ? ಅಲ್ಲ, ಫೋನ್ ಮಾಡಯ್ಯ. ನನ್ ಅಲ್ಲೋಡು, ಫೋನ್ ಪಕ್ಕದಲ್ಲೇ ಇಟ್ಕೊಂಡಿರೋದು. ಪ್ರೀತಿಯಿಂದ ಕರಿತೀನಲ್ಲ, ಅಷ್ಟು ಖುಷಿ ಪಡ್ರಿ. ನಾನ್ ನಿನ್ ಬರಲ್ಲ ಅಂತಕ್ಕೆ ಮಂಗ್ಲಿಯ ನೋಡ್ಕೋಸ್ಯ ಎಣ್ಣ ಅಂತ ಫೋನ್ ಮಾಡಿದೆ. ನಮ್ಮ ಅಜ್ಜಿ ಒಬ್ಬಟ್ಟು ಮಾಡಿದ್ದಾರೆ. ತುಪ್ಪ ಎಲ್ಲಿದೆ? ಎಲ್ಲಿ ಇದಾ? ಇದಾ? ವಾವ್, ಯಾವಾಗ ಮಾಡಿದೆ ಅಜ್ಜಿ ಇದನ್ನೆಲ್ಲ? ಒಬ್ಬಟ್ಟು ಸೇಮ್ ನಮ್ಮ ಅಜ್ಜಿನೂ. ಪಲ್ಯ ಮಾಡಿದ್ದಾರೆ, ಆಮೇಲೆ ಬಾತ್ ಮಾಡಿದ್ದಾರೆ. ನೋಡಿ ನಮ್ಮ ಅಜ್ಜಿ ಕೈಲಾಗಲ್ಲ ಆದ್ರೂ ದೀಪ ಹಚ್ಚಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿ ಒಬ್ಬಟ್ಟು ಮಾಡ್ತಾವ್ರೆ. ಯುಗಾದಿಯ ಶುಭಾಶಯಗಳು. ಶುಭಾಶಯ ಎಲ್ಲರಿಗೂ ಹೇಳ್ಬಿಡಿಲಿ. ಎಲ್ರಿಗೂ ಒಳ್ಳೇದಲ್ಲಿ. ಹಾಂ ಸಾಕು ಬಿಡಜ್ಜಿ, ಆಮೇಲೆ ಹೊತ್ಕೊಳ್ಳುವೆ. ಅವಳಿಗೊಂದು ನಿನ್ಗೊಂದು. ಎಲ್ಲೋ ಹೋಗಿದ್ದು ನಾನೇ ನಿನ್ನ ಗಂಡ.
ಹಬ್ಬದ ದಿನ ಹೊಸಿ ಫ್ಯಾಮಿಲಿ ಜೊತೆ ಇರಬೇಕು. ಹೆಂಡತಿ ಗರ್ಭಿಣಿ ನೆನೆ ತಾನೇ ಫ್ರೆಂಡ್ಸ್ ಜೊತೆ ಹೋಗಿದ್ ಬಂದವನೆ 3 ದಿನ. 3 ದಿನ. ಈಗ ಮತ್ತೆ ಇವತ್ತು ಊರಿಗೆ ಬಂದ್ಮೇಲೆ ನಾವು ಕೊನೆ. ಹೆಂಡತಿಗೆ ಮಾತಾಡಿ. ಬುಸಿ ಸಕ್ಕರೆ ಟೀ ಸೊಪ್ಪು ಎಣ್ಣೆ ವಾ ಅಲ್ಲಿ ನಾನು ಹೇಳ್ದೆ ತಾನೇ. ನೀ ಹೇಳಿದೆ ಅಂತ ಹಾ ನಂಗೆ ದುಡ್ಡು ತಗೋತಿರ್ತೀನಿ. ಎಷ್ಟಿದ್ದಾವೆ ಇಂಗ್ಲೀಷ್? ಈಗ 3 ಇದ್ದಾವೆ. ಇನ್ನೂ ಬರಲಿದ್ದಾರೆ. ಏನ್ರ ನಿಮ್ದು ಎಲ್ಲ ಚೆನ್ನಾಗಿ ಒಗ್ಗಟ್ಟಲ್ಲಿ ಇರ್ಬೇಕಂತ ಗೊತ್ತಾಗಲ್ಲ. ಒಗ್ಗಟ್ಟಲ್ಲಿ ಇರ್ಬೇಕಲ್ವೇನೋ. ಎಷ್ಟು ಕುಸುಮರಿ ಹಂಗವನೆ ಅಂತಾನೆ. ಅದು ಆ ಕಡೆ ಹುಡುಗನ ಎಲ್ಲ ಹುಡುಗನೇನಾ? ಒಂದ್ಸಲ ಇಲ್ಲಿ ನೋಡು ಕಾಣಿಸ್ತಿದೀನಿ. ನಮ್ಮ ಮನೇಲಿ ಇಲ್ಲೊಂದು ಇದಿತ್ತು. ಇದ್ಯಾಕೆ ಭಯದಲ್ಲಿ ಅನ್ಸುತ್ತೆ ಅದು ಕಚ್ಚುತ್ತೆ ಅಂತ. ನಮ್ಮದು ಒಂದು ಅಂಗಡಿ ಇತ್ತು. ಚಾಕ್ಲೇಟ್ ತಗೊಂಡು ಕತ್ಕೊಂಡು ಹಿಂಗೆ ಬಾಯೊಳಗೆ ಹಾಕೊಂಡು ಈಚೆ ಇಲ್ಲದೇ ಗಲ್ಲೀಲಿ ಹಿಂದೆ ಹೋಗಿದ್ದೆ ಚಾಕ್ಲೇಟ್ ತಿನ್ನೋಣ ಅಂತ. ಹಿಂಗೆ ಅರ್ದ್ಬಿಟ್ಟು ಹಿಂಗೆ ತಿಂದೆ. ಒಂದು ನಾಯಿ ಬಂತು, ಚೈ ಅಂದೆ ಅಷ್ಟೇ. ಇಲ್ಲಿ ಕಚ್ಚಿದ್ದು 12 ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೆ. ಆಮೇಲೆ ನಂಗೆ ಕಚ್ಚಿತು ಅಂತ ನಮ್ಮ ಚಿಕ್ಕಪ್ಪ, ಅದು ಹುಚ್ಚನಾಯಿ, ಸುಮಾರು ಜನಕ್ಕೆ ಕಚ್ಚಿತ್ತು ನಮ್ಮ ಊರಲ್ಲಿ. ನಮ್ಮ ಚಿಕ್ಕಪ್ಪ ಅದಕ್ಕೆ ಏನೋ ಮಾಡಕ್ಕೆ ಹೋಗಿ ನಮ್ಮ ಚಿಕ್ಕಪ್ಪಂಗೂ ಕಚ್ಚಿತ್ತು. ಇಬ್ರು ಕಚ್ಚಿಸ್ಕೊಂಡಿದ್ರೆ. ಸ್ವಾತಿ ಸ್ಪಂದನವ್ರಿಲ್ಲ. ಎಸ್, ಅದಕ್ಕೆ ಒಂಥರ ಬೋರು. ಬೂತ್ಗಳಿಗೆ ಹೋಗಿದ್ದಾರೆ. ಸ್ಪಂದನ ಇಲ್ಲ, ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ, ಅವ್ರ ಅಮ್ಮನ ಮನೆಗೆ. ಅಮ್ಮನ್ ಹೋಗಿದ್ದಾರೆ. ಇದು ಬಾಯಿ ಕಣ್ಣೇ ಕಾಣಿಸ್ತಿಲ್ಲ ಬೂಸಿಗೆ. ಬಾಯಿ ಯಾವುದು? ಒಲವೇ ನಿನ್ನ ಬಂದೆ ಪಾತ್ರೆ ತೊಳಿಯೋ ಕಡೆ ಮುಖ ತೊಳಿತಾರೆ. ಕರೆಂಟ್ ಹೋಗಿದೆ ನಮ್ಮ ಮನೆಯಲ್ಲಿ. ಎಸ್ ಗೈಸ್, ನೋಡಿ ಗೈಸ್ ನನ್ನ ಎಷ್ಟು ಗುಂಡು ಚೆನ್ನಾಗಿದ್ದೀನಿ. ಅಜ್ಜಿ, ಈ ತರ ಹುಟ್ಬೇಕಾ ಈ ತರ ಹುಟ್ಬೇಕಾ? ಹೇಳು. ನಂತರನ ಕುಂಡಿಯ ತಿನ್ಸು. ಗುಡ್ ಮಾರ್ನಿಂಗ್. ಸೊ ಇವಾಗ ರೆಡಿಯಾಗಿ ನಾವು ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಮದನಣ್ಣ ಮೊನ್ನೆನೇ ಕಾಲ್ ಮಾಡಿ ಹೇಳಿದ್ರು ಬನ್ನಿ ಅಂತ. ಸೊ ಹೊಸ್ದಡ್ಕು ಇವತ್ತು ಫುಲ್ಲು ನಾನ್ ವೆಜ್. ಇವಾಗ ನಮ್ಮ ಮನೇಲಿ ಬೆಳಗ್ಗೆ ತಿಂಡಿ ಇಡ್ಲಿ ಮತ್ತು ನಾನ್ ವೆಜ್ ಮಟನ್ ಎಲ್ಲ ತಿಂದು ಇವಾಗ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಆರ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ಚಾನಲ್ ವ್ಲಾಗ್ಸ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.